ಕಷ್ಟಪಟ್ಟು ಅವಾಗ ನಾಗರಿಕತೆ ಅನ್ನುವಂತ ಶಬ್ದ ಹುಟ್ಟ್ಯದ ನಿಮಗೆ ಗೊತ್ತಿರಲಿ. ಯಾವಾಗತ್ತೂ ಮನುಷ್ಯ ಉಣ್ತಿದ್ದ, ತಿನ್ನುತ್ತಿದ್ದ, ಮುಕ್ಕೊತ್ತಿದ್ದ. ಪ್ರಾಣಿಗಳಿಗೆ ಮನುಷ್ಯಾಗ ಏನು ವ್ಯತ್ಯಾಸ ಐತೆ ಅಂತಂದ್ರ ಅವು ಬಟ್ಟೆ ಇಲ್ಲದಾವು, ಮನುಷ್ಯ ಬಟ್ಟೆ ಹಾಕೊಂಡಂತೇಳಿ ಅವನು ಮನುಷ್ಯ ಅಂತಾರ. ಇಲ್ಲಾಂದ್ರೆ ಯೂತ ನೋಡ, ಇವು ಬಗ್ಗೆನ ಅಂತ ಶ್ರೇಷ್ಠ ಕಾಯಕ ನೇಕಾರಿಕೆ ನಾವು ಕೇಳ್ಕೊಳಕತ್ತೇವಿ. ನಿಮ್ಮ GRದಿಂದ ನೀವು ತೆಗೆದುಕೊಳ್ಳುವಂತ GRದಿಂದ ನೇಕಾರಿ 8 ತಿಂಗಳ ಬಾಕಿ ಉಳಿಸ್ಕೊಂಡ ಹಣ ಮಾತಾಡೋ ವಿಷಯ ಹೋಗಿಬಿಡ್ತಾವೆ. ಸರ್ಕಾರಕ್ಕೆ ಈ ವಿಷಯ ತಿಳಿಬೇಕಾಗಿರ್ತದ. ಬಾಕಿ 8 ತಿಂಗಳು ನಮಗೆ ಉಳಿತು, ಅದಕ್ಕೆ ಬಡ್ಡಿ ಹಚ್ಚಿರಿ, ಗಂಟು ಹಚ್ಚಿರಿ. ಇದುವರೆಗೆ ನಮ್ಮ 15ರಿಂದ 20 ಸಾವಿರ ಬಾಕಿ ಬಂದದ. ಲೇಜ್ ಮಾಡ್ಕಾಪುರ್, ನಿಕ್ಪಾನಿ, ಚಿಕ್ಕೋಡಿ ಅಲ್ಲಿ 5ರಿಂದ 6 ಲಕ್ಷ ಅದಾವ. ಅವ್ರು ಯಾಕೆ ಹೆಚ್ಚು ಬಂದರು? ನೀವು ಹೇಳ್ತೀರಿ 10-20 ಸಾವಿರ ಅವ್ರು ಯಾಕೆ ಹೆಚ್ಚಿಸಿದವರಿಗೆ 1 ಯೂನಿಟ್ಗೆ 9.5 ರೂಪಾಯಿ ಅವರಿಗೆ ಪರ್ ಯೂನಿಟ್ಗೆ ಬಿತ್ತು. ಗೊತ್ತಿರಲಿ, ಕಮರ್ಷಿಯಲ್ ರೇಟ್ ಆಯ್ತು ಅವ್ರಿಗೆ. ಅದಕ್ಕೋಸ್ಕರ ಕೇವಲ 15-10 ಸಾವಿರ ರೂಪಾಯಿ ಬರುವಂತ ಬಿಲ್ 60 ಸಾವಿರ ರೂಪಾಯಿ ಬತ್ತು ಅವರಿಗೆ. ಇವತ್ತು 60 ಸಾವಿರ ರೂಪಾಯಿ 16 ತಿಂಗಳು ಹೋದ. ಅದಕ್ಕೋಸ್ಕರ 5 ಲಕ್ಷ ಆಗ್ಯಾವ. ಇವತ್ತು ಸರ್ಕಾರದ ಅವೈಜ್ಞಾನಿಕ ನಿರ್ಧಾರದಿಂದ ಇದಾಗೈತಿ. ಇವತ್ತು ಸರ್ಕಾರ ಯಾವ ಬಾಕಿ ಬಿಲ್ಲದ ಅದನ್ನು ಸರ್ಕಾರದ ತುಂಬಬೇಕು. ಮಾನ್ಯ ಶಿವಾನಂದ ಪಾಟೀಲ್ ಸರ್ ಅವ್ರಿಗೆ ತಮಗೆ ವಿನಂತಿ ಮಾಡ್ಕೊಳ್ತೇವೆ, ನೇಕಾರ ಬಾಕಿ ಇರಲಿ ತುಂಬಬೇಕು. ಇವತ್ತು ನೇಕಾರ ಸನ್ಮಾನ ಯೋಜನೆ ಇವತ್ತು ಕತ್ಲೆ ಮಾಡಿರ್ರಿ. ಇವತ್ತು ಬಾಗಲಕೋಟೆಯವರಿಗೆ ಬಂದ ಒಬ್ಬ ನೇಕಾರ ಮನವಿ ಕೊಡ್ಬೇಕ. ನೇಕಾರ ಸನ್ಮಾನ ಕಾರ್ಯ ಹಾಕ್ಬೇಡ್ರಿ, ಏನು ಸುರುಳಿ ಸುತ್ತಾಕ್ಬೇಡ್ರಿ, ಅವ್ರು ಸುರುಳಿ ಆಗೋದಿಲ್ಲ. ಇವತ್ತು ನೇಕಾರಿಗೆ ನೇಕಾರ ಸನ್ಮಾನ ಸಿಗಲಿಲ್ಲ, ಎಡತಕ್ಕ ಕಿಟ್ಟಾನ. ದಾಂಡಿಗೆ ಬಂದು ಹೇಳ್ತೀರಿ, ಬಾಗಲಕೋಟೆಗೆ ಬಂದಿವ, ಜಮಖಂಡ್ಯಾಗ ಕೊಡ್ರಿ ಅನ್ರಿ, ಜಮಖಂಡ್ಯಾಗ ಆಗಲಿಲ್ಲ. ಆ ನಂತರ ಮೊನ್ನೆ ಬೆಂಗಳೂರಿಗೆ ಹೋದ್ರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಹೋದೆವು. MD ಜ್ಯೋತಿ ಮೇಡಮ್ ಅವ್ರಿಗೆ ಕೊಟ್ಟಿವೆ. ನೀವು ಜಮಖಂಡಿಯಾಗ ಯಾಕೆ ಹೋಗಿ ಕೊಡ್ತೀವಿ? ಅದು ಜಮಖಂಡಿ ಜವಳಿ ಆಫೀಸ್ ಅಲ್ಲ ಅಂತ್ರಿ, ಅದ ಟ್ರೈನಿಂಗ್ ಸೆಂಟರ್ ಅಂತಾರ. ನೇಕಾರ ನೇತು ಬರ್ಕೋಬೇಕು. ಎಲ್ಲಿ ಹೋಗ್ಬೇಕೇನ? ಬಾಗಲಕೋಟೆಗೆ ಒಂದು ಮನೆಗೆ ಕೊಡಕ್ಕೆ 10,000 ರೂಪಾಯಿ ಖರ್ಚು ಮಾಡ್ಕೊಂಡು ಬರಬೇಕು. ಅಲ್ಲೇ ಕಿಟ್ಟಿಲ್ಲ. ಎಲ್ಲಿ ನೇಕಾರರ ಸಾಂದ್ರತೆ ಹೆಚ್ಚದ ಅಲ್ಲಿ ತಂದು ಕೊಡ್ರಿ. ನೇಕಾರ ಅನುಕೂಲ ಮಾಡ್ಕೊಳ್ಳಲಿಕ್ಕ ಅಧಿಕಾರಿಗಳಿದ್ರು. ಏನು ನಿಮ್ಮ ಅನುಕೂಲಕ್ಕೂ ನಮಗೆ ಬನ್ನಟ್ಟಿ ಒಳಗ ರೊಕ್ಕ ಬನ್ನಟ್ಟಿ ಒಳಗ ನೇಕಾರ ಜವಳಿ ಇಲಾಖೆ ಈಗ ನಮ್ಮ ಮನವಿ ಸ್ವೀಕರಿಸಿದಂತ ತಹಸೀಲ್ದಾರ್ ಸಾಹೇಬರು 1-4 ಮಾತುಗಳನ್ನು ನಮ್ಮ ನೇಕಾರನ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ರಾಷ್ಟ್ರೀಯ ನೇಕಾರ ಸೇವಾ ಸಂಘ ಕರ್ನಾಟಕ ರಾಜ್ಯ ಇವರು ಹಮ್ಮಿಕೊಂಡಂತ ಇವತ್ತಿನ ಈ ನಿಮ್ಮ ಬೇಡಿಕೆಗಳು ಏನೇ ಇರಲಿ ಬೇಡಿಕೆ, ನನಗೆ 3 ದಿವಸದಿಂದ ಇವರು ಅರ್ಜಿ ಕೊಟ್ಟು ಕೇಳಿಕ್ಕೆ ಬಂದಾಗ ನಿಮ್ಮ ಜೋಡಿಗೆ ಇರ್ತೀನಿ ಅಂತಂದ್ರೆ ನಾವು ನಿಮ್ಮ ಜೋಡಿ ನಿಂತು ಕೆಲಸ ಮಾಡೋದಲ್ಲ. ನಿಮ್ಮ ಕೆಲಸ ನೀವು ಮಾಡಿದಾಗ ನಮ್ಮ ಕೆಲಸ ನಾವು ಮಾಡ್ಬೇಕಾಗ್ತದೆ. ಈಗ ಆಶ್ವಾಸನೆ ಕೊಡ್ಲಿಕ್ಕೆ ಈಗ ಮಾತಾಡೋ ಇದ್ರಾಗ ನಿಮ್ಮ ಮಂದ್ಯಾಗ ಬರೋದಿಲ್ಲ. ನಮ್ಮ ಕೆಲಸ ಏನು ಮಾಡ್ಬೇಕಾಗಿದೆ, ಈಗ 6 ತಿಂಗಳಿಂದ ಮಾಡೀವಿ ನಾವು. ಇದನ್ನು ಏನು ಕರೆಂಟ್ ಬಿಲ್ ತುಂಬಬೇಕಾಗ್ಯದ ಅಂತ ನೀವು ಮನವಿ ಕೊಟ್ಟಿದ್ರಿ. ಎಷ್ಟು ಕರೆಂಟ್ ಬಿಲ್ ಐತಿ ಅದನ್ನೆಲ್ಲನೂ ನಾವು ಎಸ್ಕಾಂ ಡಿಪಾರ್ಟ್ಮೆಂಟಿಂದ ತಗೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಈಗಾಗಲೇ ನಾವು ಸರ್ಕಾರಕ್ಕೆ ಸಲ್ಲಿಸಿವಿ. ಸರ್ಕಾರದಾಗ ಈ ನಿಮ್ಮ ಸಮಸ್ಯೆ ಬಾಕಿ ಐತಿ, ಆದ್ರೂ ನಾವು ನಿಮ್ಮ ಇಲ್ಲಿಂದ ಬೆನ್ನು ಹತ್ತೇವೆ. ನಾವು ನೀವೆಲ್ಲಿ ಹೋದ್ರೂ ಬರ್ತೇವೆ. ನಾವು ನೀವು ಇವತ್ತು ಇಲ್ಲಿ ಕೂತೀವಿ, ಇಲ್ಲಿ ಬಂದೀನಿ. ನೀವು ನಾಳೆ ಬೆಳಗಾವಿ ಹೋದ್ರು, ಬಾಗಲಕೋಟೆ ಹೋದ್ರು ನಾವು ನಿಮ್ಮಿಂದ ಬರ್ತೇವೆ. ಎಸ್ಕಾಂದವ್ರಿಗೆ ಏನೇ ಇನ್ಸ್ಟ್ರಕ್ಷನ್ ಇತ್ತಂದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದು ಇಲ್ಲ ನೋಟಿಸ್ ಕೊಡ್ಲಿಕ್ಕಂತೇಳಿ ನನ್ನೇನು ನಜರಿಗೆ ಬಂದೈತಿ ಅದನ್ನು ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ನಾನು ಇಲ್ಲೇ ಅವ್ರಿಗೆ ನೋಟಿಸ್ ಕೊಡಬೇಡ್ರಿ ಅಂತ ಹೇಳಿಕೆ ನನಗೆ ಬರೋದಿಲ್ಲ. ಅವರು ಮೇಲಾಧಿಕಾರಿಗಳಿಗೆ ನಮ್ಮ ಮೇಲಾಧಿಕಾರಿಗಳ ಮಾತಾಡಿದಾಗ ಮುಂದಿಂದ ಇದು ಸಮಸ್ಯೆ ಬಗೆಹರಿಸದ, ನಿಮಗೇನು ತೊಂದರೆ ಆಗ್ಲಾರಂಗೆ ನಾವು ನೋಡ್ಕೋತೀವಿ. ಬರೋದಿಲ್ಲ, ನೀವು ಯಾವುದಕ್ಕೂ ಆತಂಕಕ್ಕೆ ಒಳಗಬೇಡ್ರಿ. ಏನೇ ಸಮಸ್ಯೆ ಇದ್ರೂ ನೀವು
ರಸ್ತೆಗೆ ಬರಬೇಡ್ರಿ, ನಮ್ಮ ಆಫೀಸ್ ಬರ್ರಿ ಕೂತ್ ಮಾತಾಡಿ ಬಗೆಹರ್ತಾರೆ. ಈಗ ಟೆಕ್ಸ್ಟೈಲ್ ಅವರು ಬಂದಾರ, ನಿಮ್ಮ ಇದ್ರೊಳಗೆ ಏನು ಬೇಡಿಕೆ ನೀವು ಹೇಳಿದ್ರಿಲ್ಲ, ಸಣ್ಣ ಪುಟ್ಟ ಬೇಡಿಕೆಗಳು ಅವರು ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬಂದು, ಮಿನಿಸ್ಟರ್ ಗಮನಕ್ಕೆ ತೊಗೊಂಡ್ಬಂದು, ಅದು ಸರ್ಕಾರಕ್ಕೆ ಯಾವ ರೀತಿ ಅದನ್ನು ಪ್ರಪೋಸಲ್ ಕಳಿಸ್ಬೇಕು, ಇಲ್ಲ ಅವ್ರಿಗೆ ಪ್ರಸ್ತಾವನೆ ಕಳಿಸ್ಬೇಕು ಅನ್ನೋವಂಥದ್ದನ್ನು ನಾವು ನಿಮ್ಮ ಈ ಹೋರಾಟದ ಮುಖಾಂತರ ನಾವು ತಿಳಿಸ್ತೀವಿ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಾಗಿ ಇಲ್ಲಿ ನೋಡಿ ಮನವಿ ಕೊಡ್ತೀವಿ ಅಂತ ಹೇಳಿದ್ರಿ, ಆದರೂ ನೀವು ಮನವಿ ಕೊಡ್ತೀನಿ ಅಂತ ಹೇಳಿದ್ರಿ. ನಿಮಗೆ ನಾವು ಸಹಕಾರ ಮಾಡೀವಿ, ನಾವು ನಿಮಗೆ ಸಹಕಾರ ಮಾಡೀವಿ. ನೀವು ಸಹಕಾರದಿಂದನೇ ಏನು ಈಗ ಇಲ್ಲಿ ಏನು ರೋಡಿಗೆ ಕೊಡ್ತೀರಿ, ದಯವಿಟ್ಟು ಯಾರು ರೋಡಿಗೆ ಕೊಡಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಾ ಇವತ್ತಿನಿಂದ ನಿಮ್ಗೆ ಯಾರನ್ನೂ ರೋಡಿಗೆ ಕೊಡಂಗಿಲ್ಲ. ದಯವಿಟ್ಟು ಎಲ್ಲರೂ ಇಲ್ಲಿ ರೋಡ್ ಬಂದ್ ಮಾಡಿ ಇದು ಮಾಡಿರಿ. ದಯವಿಟ್ಟು ಎಲ್ಲರೂ ಇಲ್ಲಿಂದ ನಿಮ್ಮ ಮನೆಗೆ ತೆರಳಿ ಮುಸ್ಕರನ್ನು ಇಲ್ಲಿಗೆ ಕೈ ಬಿಡ್ರಿ. ನಿಮ್ಮ ಮುಸ್ಕರಕ್ಕೆ ನಾವು ನಿಮ್ಮ ಜೊತೆಗಿರ್ತೀವಿ, ಸರ್ಕಾರ ಗಮನಕ್ಕೂ ತೊಗೊಂಡು ಬರ್ತೀವಿ. ಯಾವುದೇ ಆತಂಕ ಪಡುವಂಥ ವಿಚಾರ ಇಲ್ಲ. ಧನ್ಯವಾದಗಳು. ಈಗ ನೋಡಿ, ಜವಳಿ ಆಫೀಸರು ಅವ್ರ ಜೊತೆ ನಾವು ಮಾತಾಡ್ತೀವಿ. ಕೇಳ್ರಿ ಎಲ್ಲರೂ, ಬನ್ನಟ್ಟಿ ಜವಳಿ ಆಫೀಸ್ ಇಲ್ಲೇ ಮಾಡುದು. ನಾವು ನಿಮ್ಮ ಜೋಡಿ ಇರ್ತೀವಿ, ನಾವು ಅವ್ರ ಜೋಡಿ ಮಾತಾಡಿ ನಾ ಇಲ್ಲೇ ಇರ್ತೀನಿ, ಮಾಡಿ ತೋರಿಸ್ತೀನಿ. ರಾಜಕೀಯ ಭಾಷಣ ಮಾಡೋದಲ್ಲ ಆಫೀಸರ್. ನಾನು ನಿಮ್ಮ ಎಲ್ಲರ ಜೋಡಿ ಇರ್ತೀನಿ. ಟೆಸ್ಟರ್ ಅಂದ್ರೆ ಏನು ನನಗೇನು ಕೊಂಬದವನ, ನಾನು ನಿಮ್ ಜೋಡಿನೇ. ನೀ ಯಾವ ಕೊಟ್ಟಿರಿ ಅಂಗಿ ಅಂತಾನೆ ಅಂಗಿ ಹಾಕೊಂಡಿನಿ, ಅಂಗಿ ಹಾಕೊಂಡು ಕೆಲಸ ಮಾಡಂಗಿಲ್ಲ. ಎಲ್ಲರೂ ಒಕ್ಕಟ್ಟದಿಂದನೇ ಇದನ್ನ ನಾವು ಬಗೆಹರಿಸೋಣ ಅನ್ನುವಂಥದ್ದು ಮಾತು ಈ ಸಂದರ್ಭದಲ್ಲಿ ಹೇಳಿ, ಇದನ್ನ ಕೈಬಿಟ್ಟು ದಯವಿಟ್ಟು ಎಲ್ಲರೂ ಕೈಬಿಟ್ಟು ಶಾಂತ ರೀತಿಯಿಂದ ಇಲ್ಲಿಂದ ತೆರಳಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ.